ಕರ್ನಾಟಕ ರಾಜ್ಯ ಸರ್ಕಾರದ ವಕ್ಫ್ ಸಚಿವರಾದ ಜಮೀರ್ ಅಹಮದ್ ರವರು ಕುಮಾರಸ್ವಾಮಿಯವರ ಬಗ್ಗೆ ಟೀಕೆ ಮಾಡುವ ಸಂದರ್ಭದಲ್ಲಿ ಅವರ ಕುಟುಂಬದವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುವುದರ ಜೊತೆಗೆ ಎಲ್ಲ ಮುಸಲ್ಮಾನರ ಹತ್ತಿರ ಡೊನೇಷನ್ ಸಂಗ್ರಹಿಸಿ ಇಡೀ ಒಕ್ಕಲಿಗ ಸಮುದಾಯವನ್ನೇ ಕೊಂಡುಕೊಳ್ಳುತ್ತೇನೆ ಎಂಬ ಹೇಳಿಕೆಯನ್ನು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಖಂಡಿಸಿದ್ದಾರೆ. ಮೊನ್ನೆ ಏನು ಕರ್ನಾಟಕ ರಾಜ್ಯ ಸರ್ಕಾರದ ವಕ್ಫ್ ಸಚಿವರು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಏನು ಕುಮಾರಸ್ವಾಮಿ ಅವ್ರ ಬಗ್ಗೆ ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಅವನು ಕರಿಯ ಇಡೀ ಕುಟುಂಬವನ್ನ ಎಲ್ಲ ಮುಸಲ್ಮಾನರ ಹತ್ರ ಡೊನೇಷನ್ ಎತ್ಬಿಟ್ಟು ಇಡೀ ಕುಟುಂಬವನ್ನೇ ಕೊಂಡ್ಕೊಳ್ತೀನಿ, ಇಡೀ ಒಕ್ಕಲಿಗ ಜನಾಂಗವನ್ನೇ ಕೊಂಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ವಕ್ಫ್ ಸಚಿವರು ಮಾತಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಸರ್ಕಾರವನ್ನ ಆಗ್ರಹ ಮಾಡ್ತೀವಿ, ಅವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಅವರು ವಕ್ಫ್ ಸಚಿವ ಆದ್ಮೇಲೆ ಇಡೀ ನಮ್ಮ ರಾಜ್ಯದ ಜನರಲ್ಲಿ ದ್ವೇಷ ಭಾವನೆ ಹೆಚ್ಚಾಗಿದೆ. ಎಲ್ಲ ರೈತರ ಜಮೀನುಗಳನ್ನ ವಕ್ಫಿಗೆ ಮಾಡೋದು ಮತ್ತು ಅವರು ಹೇಳಂತ ಶೈಲಿ ಇದೆಯಲ್ಲ, ಯಾರೋ ಒಬ್ಬ ಪುಡಿ ರೌಡಿ ಹೇಳಿದ ರೀತಿಯಲ್ಲಿ ಭಾಷಣವನ್ನ ಮಾಡಿದ್ದಾರೆ. ಹಲ್ಮಟ್ಟೆ ಕಚ್ಕೊಂಡು ಎಲ್ಲರಿಗೂ ನಮ್ಮ ವಕ್ ಪ್ರಾಪರ್ಟಿ ಕಾಂಪೌಂಡು ಹಸಿರಾಗಬೇಕು, ಕಾಣಬೇಕು, ಹಿಂದೂಗಳು ಹೊಟ್ಟೆ ಉರ್ಕೋಬೇಕು ಅನ್ನೋ ರೀತಿಯಲ್ಲಿ ಭಾಷಣವನ್ನ ಮಾಡಿದ್ದಾರೆ. ಇದನ್ನ ಒಬ್ಬ ಯಾವುದೋ ಒಬ್ಬ ರೌಡಿನೋ ಯಾವುದೋ ಒಬ್ಬ ಸಣ್ಣ ಮಟ್ಟದ ರಾಜಕಾರಣಿ ಮಾತಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ. ವಕ್ಫ್ ಸಚಿವರೇ, ನಿಮಗೆ ಇಷ್ಟೆಲ್ಲ ಇರ್ಬೇಕಾದ್ರೆ ಒಬ್ಬ ಕುಮಾರಸ್ವಾಮಿಯ ಡ್ರೈವರ್ ಆಗಿ ಕೆಲಸ ಮಾಡಿದಂಥವ್ರು, ಕುಮಾರಸ್ವಾಮಿಯ ಕೈಕಾಲನ್ನ ಒತ್ತಿ MLA ಆದಂಥವ್ರು, ಕುಮಾರಸ್ವಾಮಿಗೆ ಮನೆಗೆ ಮಾಂಸ ಮೀನು ಬಿರಿಯಾನಿಯನ್ನ ಸಪ್ಲೈ ಮಾಡಿ ನೀವು ಮೊದಲನೇ ಬಾರಿಗೆ MLA ಆದಂಥವ್ರು ಇವತ್ತು ನಮ್ಮ ಒಕ್ಕಲಿಗರ ಜನಾಂಗದ ಒಬ್ಬ ನಾಯಕನ ಮೇಲೆ, ಒಬ್ಬ ಪ್ರಧಾನಿಯ ಕುಟುಂಬದ ಮೇಲೆ ಇಡೀ ಕುಟುಂಬನೇ ಪರ್ಚೇಸ್ ಮಾಡ್ತೀವಿ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ದೀರಾ. ಆದ್ರೆ ಒಕ್ಕಲಿಗರು ಮನ್ಸು ಮಾಡಿದ್ರೆ ಏನ್ ಮಾಡ್ಬೋದು ಅನ್ನೋ ಜ್ಞಾನನೂ ನಿಮಗಿಲ್ಲ. ಇಡೀ ಒಕ್ಕಲಿಗರ ಜನಾಂಗ ಕುಮಾರಸ್ವಾಮಿ ಜೊತೆ ಇದೆ, ಇಡೀ ಒಕ್ಕಲಿಗರ ಜನಾಂಗ ದೇವೇಗೌಡರು ಕುಟುಂಬದ ಜೊತೆ ಇದೆ. ಅವ್ರು ನಮ್ಮ ಹೆಮ್ಮೆಯ ಪುತ್ರರು. ನೀವು ಅವ್ರನ್ನ ಭಿಕ್ಷೆ ಬೇಡಿ, ಎಲ್ಲರ ಹತ್ರ ಭಿಕ್ಷೆ ಬೇಡಿ ಕೊಂಡ್ಕೊಳ್ತೀನಿ ಅಂತ ಹೇಳಿದಿರಾ. ನಾವು ಒಕ್ಕಲಿಗರು ಮನ್ಸು ಮಾಡಿದ್ರೆ ನಾವು ಒಬ್ಬೊಬ್ಬರೇ ನಿಮ್ಮ ಇಡೀ ಖಾನ್ದಾನ್ನ ಕೊಂಡ್ಕೊಳ್ಳೋಷ್ಟು ಕೆಪಾಸಿಟಿ ಒಕ್ಕಲಿಗರಿಗೆ ಇಡೀ ಕರ್ನಾಟಕದಲ್ಲಿ ಇದೆ. ಹಾಗಾಗಿ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಜಿಲ್ಲೆಗೆ ಬಂದರೂ ಒಕ್ಕಲಿಗರ ಸಂಘದಿಂದ ಏನು ನೀವು ಕಾಲ ಅಂತ ಹೇಳಿದಿರಾ, ನಿಮ್ಮ ಮುಖಕ್ಕೆ ಮಸಿಯನ್ನ ಬಳಿತೀವಿ. ನೀವು ಕೆಂಪಾಗಿ ಇರ್ಬೋದು, ಕೆಂಪು ಕಾಲ ಯಾವತ್ತೂ ನಮ್ಮ ಭಾರತೀಯ ಜನಾಂಗದ ಕಲ್ಲರದು. SC ST ಗಳು ಕಪ್ಪಿರ್ತಾರೆ, ಕ್ರಿಶ್ಚಿಯನ್ರು ಕಪ್ಪಿರ್ತಾರೆ, ಹಿಂದೂಗಳು ಕಪ್ಪಿರ್ತಾರೆ, ಗೌಡ್ರು ಮುಸಲ್ಮಾನರು ಎಲ್ಲರಲ್ಲೂ ಕಪ್ಪಿರ್ತಾರೆ. ಈ ಕೆಂಪಿರೋರು ಯಾರು ಗೊತ್ತಾ? ಅರಬ್ ಅವರಿಗೆ ಕ್ರಾಸ್ ಆದಂತವ್ರು ಕೆಂಪಾಗಿ ಹುಟ್ಟಿರ್ತಾರೆ. ಅರಬ್ ಆಗಿ ಕ್ರಾಸ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರೇ, ನೀವು ನಿಮ್ಮ ತಾಯಿಯಲ್ಲೋ ನಿಮ್ಮ ಅಜ್ಜಿಯಲ್ಲೋ ಕೇಳ್ಕೊಳ್ಳಿ ನಿಮ್ಮ ಜೀನ್ಸ್ ಎಲ್ಲಿಂದ ಬಂದಿದೆ ಅಂತೇಳಿ. ಇನ್ನೊಂದ್ಸಲಿ ಕುಮಾರಸ್ವಾಮಿ ಅವ್ರ ಬಗ್ಗೆನೋ ಒಕ್ಕಲಿಗ ಜನಾಂಗದ ಬಗ್ಗೆನೋ ಮಾತಾಡೋ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾತಾಡ್ಬೇಕು. ನೀವು ಎಲ್ಲೇ ಹೋದ್ರು, ನೀವು ಎಷ್ಟೇ ಪ್ರೊಟೆಕ್ಷನ್ ತಗೊಂಡು ಹೋದ್ರು ನಿಮ್ಮ ಮುಖನ ಕಾಲ ಮಾಡೋದು ಹೆಂಗೆ ಅಂತ ಜಿಲ್ಲೆ ಒಕ್ಕಲಿಗರ ಸಂಘಕ್ಕೆ ಗೊತ್ತಿದೆ. ಇದಕ್ಕೆ ಕ್ಷಮೆ ಕೇಳಬೇಕು. ಸಿದ್ದರಾಮಯ್ಯನವರೇ, ಇದು ನೋಡಿದ್ರೆ ನಿಮ್ ಕುತಂತ್ರ ತರ ಕಾಣ್ತಾ ಇದೆ. DK ಶಿವಕುಮಾರ್ ಅವ್ರನ್ನ ಸೋಲ್ಸೋದಕ್ಕೆ, DK ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಅನ್ನ ಸೋಲ್ಸೋದಕ್ಕೆ ಚನ್ನಪಟ್ಟಣದಲ್ಲಿ ಜಮೀರ್ ಅಹಮದ್ನ ಕಳಿಸ್ಬಿಟ್ಟು ಕಾಲ ಅಂತ ಹೇಳ್ಬಿಟ್ಟು ನೀವು ಕುಮಾರಸ್ವಾಮಿ ಪರ ಒಂದು ಸಿಂಪತಿ ಕ್ರಿಯೇಟ್ ಆಗ್ಲಿ ಅನ್ನಂಗೆ ಮಾಡದಂತೆ ಕಾಣ್ತಾ ಇದೆ ಅಂತ ಚನ್ನಪಟ್ಟಣದ ಜನ ಮಾತಾಡ್ತಾ ಇದ್ದಾರೆ. ಇದರಿಂದ ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಜಾಸ್ತಿ ಆಗಿದೆ, ನಿಖಿಲ್ ಕುಮಾರಸ್ವಾಮಿ ಗೆಲ್ಲಂತ ಅವಕಾಶ ಜಾಸ್ತಿ ಆಗಿದೆ. ಇದೆಲ್ಲ ನೋಡಿದ್ರೆ ಸಿದ್ದರಾಮಯ್ಯವ್ರ ಕುತಂತ್ರ. ಸಿದ್ದರಾಮಯ್ಯವ್ರು ಹೇಳ್ಕೊಟ್ಟು ಈ ರೀತಿ ಕಾಲ ಅಂತ ಹೇಳು, ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಜಾಸ್ತಿ ಬರ್ಲಿ, ಅನುಕಂಪ ಜಾಸ್ತಿ ಆಗ್ಲಿ ಅಂತ ಹೇಳಿದ್ರಿಂದ ಜಮೀರ್ ಅಹಮದ್ ಖಾನ್ ಬಂದು ಕಾಲ ಅಂತ ಹೇಳಿದಾನೆ ಅಂತ ಅನ್ಸುತ್ತೆ. ಇದೆಲ್ಲ ಅನ್ನಿಸದೇ ಇದ್ರೆ ದಯವಿಟ್ಟು ಜಮೀರ್ ಅಹಮದ್ ಖಾನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ. ಇಲ್ಲ ಅಂದ್ರೆ ನಡೀತಕ್ಕಂಥ ಪರಿಣಾಮಕ್ಕೆ ನೀವೆಲ್ಲ ಸೇರಿ ಈ ಕುತಂತ್ರವನ್ನ ಮಾಡಿದೀರಾ. ಕಾಲ ಅನ್ನೋ ಒಂದು ಕಪ್ಪು ಮನುಷ್ಯನ ಕಪ್ಪನ್ನ ಹೇಳಿದಿರಾ. ಒಬ್ಬ ಮನುಷ್ಯ ಕಪ್ಪಿದಾನೆ ಅಂತ ಹೇಳೋದು ಅಪರಾಧ. ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಈ ಕೂಡಲೇ ಜಮೀರ್ ಅಹಮದ್ ರವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ವಜಾ ಮಾಡಬೇಕು. ಇಲ್ದಿದ್ರೆ ಚಿಕ್ಕಮಗಳೂರು ಜಿಲ್ಲೆಗೆ ಯಾವತ್ತಾರು ಜಮೀರ್ ಅಹಮದ್ ಖಾನ್ ಕಾಲಿಟ್ರೆ ಅವ್ರಿಗೆ ಹೆಂಗ್ ಕಾಲ ಮಾಡಬೇಕು ಅನ್ನೋದು ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಅದನ್ನ ತೋರಿಸ್ತೀವಿ. ರಾಜ್ಯ ಒಕ್ಕಲಿಗರ ಸಂಘದಿಂದ ಕರೆ ಬಂದಿದೆ.
ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತೇವೆ. ಏನು ಜಮೀರ್ ಅಹಮದ್ ಖಾನ್ ಇಡೀ ಒಕ್ಕಲಿಗರನ್ನ ಕೊಳ್ಳ್ತೀವಿ ಅಂತ ಹೇಳಿದಾನೆ, ಇಡೀ ದೇವೇಗೌಡರ ಕುಟುಂಬನ ಕೊಳ್ತೀನಿ ಅಂತ ಹೇಳಿದಾನೆ, ಒಕ್ಕಲಿಗರು ಕಪ್ಪು ಮನುಷ್ಯರು ಅಂತ ಹೇಳಿದಾನೆ. ಒಂದು ವಾರದಲ್ಲಿ ಅವನ್ನ ವಜಾ ಮಾಡಿ ಅವನು ಸಾರ್ವಜನಿಕವಾಗಿ ಕ್ಷಮೆ ಕೇಳದಿದ್ರೆ ರಾಜ್ಯ ಒಕ್ಕಲಿಗರ ಸಂಘದ ಕರೆ ಮೇರೆಗೆ ಇಡೀ ಜಿಲ್ಲಾದ್ಯಂತ ಒಕ್ಕಲಿಗರ ಸಂಘ ಇದರ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳುವಂತ ಕಾರ್ಯಕ್ರಮನ ಇನ್ನೊಂದು ವಾರದಲ್ಲಿ ಹಮ್ಮಿಕೊಳ್ತೀವಿ.